ಆತ್ಮೀಯ ನನ್ನೆಲ್ಲ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ಸಂಗ್ರಹಿತ ವಿಷಯ ವಸ್ತು ಇತಿಹಾಸದಲ್ಲಿ ಗತಿಸಿದ ಪ್ರಮುಖ ಅಂಶಗಳು. ಪರೀಕ್ಷೆಯಲ್ಲಿ ಯಾವುದು ಯಾವಾಗ ಹೇಗೆ ಕೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ನಾವುಗಳು ಅಭ್ಯಾಸ ಮಾಡಿಟ್ಕೊಂಡ್ರೆ ಉತ್ತಮ ಅಂಥೇಳಿ ನಿಮಗಾಗಿ ಇತಿಹಾಸ ವಿಭಾಗದ ಮುಂದಿನ ಪ್ರಶ್ನೋತ್ತರಗಳನ್ನು ಸಂಗ್ರಹಿಸಿ ತಂದಿದ್ದೇನೆ, ನಿಮಗಾಗಿ ನೀಡ್ತಾ ಇದ್ದೇನೆ. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗ ಬರುತ್ತೆ. ಕೃಷ್ಣ ಚರಿತೆ ಗ್ರಂಥದ ಕರ್ತೃ ಯಾರು? ಸಮುದ್ರಗುಪ್ತ. ಸಿಂಧೂ ನದಿ ನಾಗರಿಕತೆಯು ಯಾವ ಯುಗಕ್ಕೆ ಸಂಬಂಧಿಸಲ್ಪಟ್ಟಿದೆ? ಲೋಹ ಯುಗ. ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನವಾದ ಸ್ಥಳ ಹರಪ್ಪ. ಯಾವಾಗ ಅಂದರೆ 1920-21. ಉಪನಿಷತ್ತುಗಳು ಹಿಂದೂ ಧಾರ್ಮಿಕ ಗ್ರಂಥಗಳಾಗಿವೆ. ಗಣಾಧರರು ಅಥವಾ ಗಾಂಧಾರರು ಯಾವ ಧರ್ಮದ ಅನುಯಾಯಿಗಳು ಆಗಿದ್ದರು? ಜೈನ ಧರ್ಮ. ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ಬೌದ್ಧ ಧರ್ಮ. ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಯಾವುದು? ಮಗಧ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ರಾಜಗೃಹ. ಭಾರತ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿ ಯಾರು? ಪರ್ಷಿಯನ್ನರು. ಪಾಯಾನ್ ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು. ಅಂದರೆ ಯಾವ ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯ. ಕಳಿಂಗ ಯುದ್ಧದ ಬಳಿಕ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇ ಬಂಡೆಗಲ್ಲು ಶಾಸನ. ಅಶೋಕನ ಸಾರನಾಥ ಸ್ತಂಭದ ಬೂದಿಗೆಯ ಮೇಲಿರುವ ಪ್ರಾಣಿಗಳನ್ನು ಹೆಸರಿಸಿ. ಆನೆ, ಕುದುರೆ, ಗೂಳಿ ಮತ್ತು ಸಿಂಹ. ಗಾಂಧಾರ ಕಲೆಯ ಪ್ರಮುಖ ಪೋಷಕರು ಶಕರು, ಕುಶಾನರು. ಹಾಗಾದರೆ ಶಕಯುಗವನ್ನು ಆರಂಭಿಸಿದವರು ಯಾರು? ಕನಿಷ್ಕ. ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ? ಸಮುದ್ರಗುಪ್ತನ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನ ತಿಳಿಸುತ್ತದೆ. ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದ ಗುಪ್ತರ ದೊರೆ 2ನೇ ಚಂದ್ರಗುಪ್ತ. ಭಾರತ ನ್ಯೂಟನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತ ನ್ಯೂಟನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಬ್ರಹ್ಮಗುಪ್ತನನ್ನು ಕರೆಯಲಾಗುತ್ತದೆ. ವೈದ್ಯಶಾಸ್ತ್ರ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಧನ್ವಂತರಿ. ವರ್ಧನ ಸಾಮ್ರಾಜ್ಯ ಸ್ಥಾಪಕ ಯಾರು? ಪುಷ್ಯಭೂತಿ ವರ್ಧನ. ಈ ಕೆಳಗಿನ ಯಾವ ಪಲ್ಲವ ಅರಸ ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು? ನಂದಿವರ್ಮ. ಬಾದಾಮಿ ಚಾಲುಕ್ಯರನ್ನು ಪರಾಭವಗೊಳಿಸಿ ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ಅರಸ 1ನೇ ನರಸಿಂಹವರ್ಮ. ಸಂಗಮ್ ಕವಿಗಳ ಕೂಟ ಯಾವ ರಾಜರ ಆಶ್ರಯದಲ್ಲಿತ್ತು? ಸಂಗಮ್ ಕವಿಗಳ ಕೂಟ ಪಾಂಡ್ಯ ರಾಜರ ಆಶ್ರಯದಲ್ಲಿತ್ತು. ತಕ್ಕೋಳಂ ಕದನ ಯಾರ ನಡುವೆ ನಡೆಯಿತು? ತಕ್ಕೋಳಂ ಕದನ ರಾಷ್ಟ್ರಕೂಟರ 3ನೇ ಕೃಷ್ಣ 1ನೇ ಪರಂತಕನ ಚೋಳ ನಡುವೆ ನಡೆಯಿತು. ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಉಚ್ಚಾಟನೆ ಮಾಡಿದ ಚೋಳರ ಅರಸ 1ನೇ ಕುಲೋತ್ತುಂಗ ಚೋಳ. ಒಡಿಶಾದ ಕೋನಾರ್ಕ್ನಲ್ಲಿನ ಪ್ರಸಿದ್ಧ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ನರಸಿಂಹ. ಮಹಮ್ಮದ್ ಗಜ್ನಿ ಜೊತೆ ಭಾರತಕ್ಕೆ ಬಂದ ವಿದ್ವಾಂಸ ಯಾರು? ಆಲ್ಬೆರುನಿ. ದೆಹಲಿ ಸುಲ್ತಾನರ ವಂಶಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್. ಲಾಖ್ ಬಕ್ಷ ಅಂದರೆ ಲಕ್ಷಗಳ ದಾನಿ ಇವ ಬಿರುದು ಹೊಂದಿದ್ದವನು ಕುತುಬುದ್ದೀನ್ ಐಬಕ್. ಚಹಲಾನಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದ ದೊರೆ ಇಲ್ತಮಿಶ್. ಸಿಸ್ದಾ ಮತ್ತು ಫೈಬೋಸ್ ಎಂಬ 2 ದೈವಿ ಸಿದ್ಧಾಂತ ಜಾರಿಗೆ ತಂದ ಸುಲ್ತಾನ ಬಲ್ಬನ್. ತುತಿ ಇ ಹಿಂದ್ ಅಥವಾ ಭಾರತ ಗಿಳಿ ಎಂದು ಯಾರನ್ನು ಕರೆಯಲಾಗಿದೆ? ಅಮೀರ್ ಖುಸ್ರೋನ ಕರೆಯಲಾಗಿದೆ. ಈತ ಅಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿದ್ದನು. ದೆಹಲಿಯಿಂದ ದೇವಾಲಯದಲ್ಲಿ ರಾಜಧಾನಿ ವರ್ಗಾವಣೆ ಮಾಡಿದ ಸುಲ್ತಾನ ಮಹಮ್ಮದ್ ಬಿನ್ ತುಘಲಕ್. ಇಬ್ನ ಬತೂತ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಮಹಮ್ಮದ್ ಬಿನ್ ತುಘಲಕ್. ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಯಾವುದು? ಲೋಧಿ ಸಂತತಿ. 2ನೇ ಪಾಣಿಪತ್ ಯುದ್ಧವನ್ನು ಮೊಘಲರು ಗೆದ್ದ ವರ್ಷ 1556.
ಅಕ್ಬರ್ ಜಾರಿಗೆ ತಂದ ಮನ್ಸಬ್ದಾರಿ ಪದ್ಧತಿ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ? ಮಂಗೋಲಿಯಾ. ಆತನ ಹೆಸರಿನ ಅರ್ಥ ಅದೃಷ್ಟವಂತ ಎಂದು, ಆದರೆ ಇದು ಅವನಿಗೆ ಸ್ವಲ್ಪವೂ ಅನ್ವಯಿಸಲಿಲ್ಲ. ಈ ಸಾಲು ಯಾವ ಮುಘಲ್ ಅರಸನಿಗೆ ಅನ್ವಯಿಸುತ್ತದೆ? ಹುಮಾಯೂನ್. ಕೆಳಗಿನ ಯಾರು ಫತೇಪುರ್ ಸಿಕ್ರಿಯೊಂದಿಗೆ ಸಂಬಂಧಿಸಿದ್ದಾರೆ? ಅಕ್ಬರ್. ಔರಂಗಜೇಬನಿಂದ ಕೊಲೆಗಡದ ಸಿಖ್ ಗುರು ಯಾರು? 9ನೇ ತೇಜ್ ಬಹದ್ದೂರ್. ಮರಾಠ ವಂಶದ ಛತ್ರಪತಿ ಶಿವಾಜಿ ಪಟ್ಟಾಭಿಷೇಕವಾದ ಸ್ಥಳ? ರಾಯಗಢ, 1674. ಮರಾಠರ ಪ್ರಥಮ ಪೇಶ್ವೆ ಬಾಲಾಜಿ ವಿಶ್ವನಾಥ. 3ನೇ ಪಾನಿಪತ್ ಕದನದಲ್ಲಿ ಭಾಗವಹಿಸಿದ ಮರಾಠರ ಪೇಶ್ವೆ ಬಾಲಾಜಿ ಬಾಜಿರಾವ್. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಶಂಕರಾಚಾರ್ಯರು. ರಾಮಾನುಚಾರ್ಯರ ಪ್ರಭಾವಕ್ಕೊಳಗಾದ ಹೊಯ್ಸಳರ ಅರಸ? ವಿಷ್ಣುವರ್ಧನ ಅಥವಾ ಬಿಟ್ಟದೇವ ಬಿಟ್ಟಿಗ. ಅಷ್ಟಮಠಗಳ ಸ್ಥಾಪಕರು ಯಾರು? ಮಧ್ವಾಚಾರ್ಯರು. ಗುರುನಾನಕರು ಕರ್ನಾಟಕದ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು? ಬೀದರ್. ಪುನರುಜ್ಜೀವನದ ಪಿತಾಮಹ, ಭಾರತೀಯ ನವೋದಯದ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ? ರಾಜಾರಾಮ್ ಮೋಹನ್ ರಾಯ್. ಗುಲಾಮಿಗೆ ಇವು ಪುಸ್ತಕ ಬರೆದವರು? ಜ್ಯೋತಿರಾವ್ ಫುಲೆ. ಗೋ ಬ್ಯಾಕ್ ವೇದಾಸ್ ಅಂದರೆ ವೇದ ಹಿಂತಿರುಗು ಎಂದು ಕರೆ ನೀಡಿದವರು? ದಯಾನಂದ ಸರಸ್ವತಿ. ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾದ ವರ್ಷ? 1893. ಯಾರ ಅಪ್ಪಣೆಯ ಮೇರೆಗೆ ಇಂಗ್ಲಿಷರು ಮೊದಲ ಹೊಸ ಹತ್ತನ್ನು ಸೂರತ್ ಅಲ್ಲಿನಲ್ಲಿ ಸ್ಥಾಪಿಸಿದರು? ಜಹಾಂಗೀರ್. ಯಾವ ಒಪ್ಪಂದದ ಮೂಲಕ ಪ್ರಥಮ ಕರ್ನಾಟಕ ಯುದ್ಧದ ಮುಕ್ತಾಯವಾಯಿತು? ಎಕ್ಸ್ ಲಾ ಚಾಪೆಲ್, 1946-48. ಕಪ್ಪು ಕೋಣ್ ದುರಂತ ನಡೆದ ವರ್ಷ? 1765. ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪರಿಚಯಿಸಿದವರು? ಲಾರ್ಡ್ ಕಾರ್ನ್ವಾಲಿಸ್. ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಪ್ರಥಮ ಬಾರಿಗೆ ವಶಪಡಿಸಿಕೊಂಡ ಪ್ರದೇಶ ಯಾವುದು? ಸತಾರಾ, 1848. ದೇಶ ಭಾಷೆಗಳ ಪತ್ರಿಕಾ ಕಾಯ್ದೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿಯಿಂದವರು? ಲಾರ್ಡ್ ಲಿಟ್ಟನ್. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.